ಅಯ್ಯೋ ಏನ್ರಿ ಮಾಡ್ತಾ ಇದ್ದೀರಿ ನೀವು? ಯು ಕೀಪ್ ಕ್ವೈಟ್. ನನ್ನ ಲೈಫಲ್ಲಿ ಯಾರನ್ನ ಬೇಕಾದ್ರೂ ಮನೆ ಬಾಗಲ್ ಕರ್ಸ್ಕೊಳ್ತಾ ಇದ್ದೆ ಅಂತ ಅದರಲ್ಲಿ ಪೊಲೀಸ್ ಸ್ಟೇಷನ್ಗೆ, ಅದು ರೇಪ್ ಕೇಸಲ್ಲಿ. ಸೂಪರ್ ಸರ್. ಈ ಹೊಡೆತ ಮೊದಲೇ ಬಿದ್ದಿದ್ದಿದ್ರೆ ಕಲ್ಲು ಶಿಲೆ ಆಗಿರೋದು, ಕಡೆ ಪಕ್ಷ ದೇವಸ್ಥಾನದ ಮೆಟ್ಲಾದ್ರೂ ಆಗಿರೋದು. ಈಗ ನೋಡಿ ಮನೆ ಗಾಜು ಹೊಡೆಯೋ ಜಲ್ಲಿ ಕಲ್ಲಾಗಿದೆ. ಯಾಕೆ ಬಂದಿದ್ದು? ಕೊಟ್ಟಿದ್ ಮಾತು ಮರ್ತೋಯ್ತಾ ಸಕ್ಲೇಚ? ತುಂಬಾ ರಾಜಕಾರಣಿಗಳ ಸಹವಾಸನ? ಮಾಲ್ತಿ, ಗೆಟ್ ದಟ್ ಅಮೌಂಟ್. ಆ ಹುಡುಗಿ ಕನಸು ಅಡ್ಡ ಬಂದಿದ್ದಕ್ಕೆ ನಿನ್ ಮಗ ಜೀವಂತವಾಗಿದ್ದಾನೆ. ಇನ್ನೊಂದು ಸಲ ರಿಪೀಟ್ ಆದ್ರೆ ಇವನ್ನ ಹೂತಾಕಕ್ಕೆ ಜಾಗನ, ಹೊತ್ಕೊಂಡು ಹೋಗೋಕ್ಕೆ ಜನನ ನಾನು ಕನ್ಫರ್ಮ್ ಮಾಡಿ ನಿಮಗೆ ಫೋನ್ ಮಾಡ್ಬೇಕಾಗತ್ತೆ. ನಿಮ್ಗ ಕಷ್ಟ ಬೇಕಾಗಿಲ್ಲ, ನಾನೇ ಊರು ಬಿಡಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ನಿರ್ಧಾರ. ಓ ACP, ಆಫ್ಟರ್ ಆಲ್ ನೀನೊಬ್ಬ ಪೊಲೀಸ್ ನಾಯಿ. ನಿಂಗೆ ಹೆದ್ರಿ ನಾನು ಊರು ಬಿಡ್ಬೇಕಾ? ಚಾನ್ಸ ಇಲ್ಲ. ರಾಜಕಾರಣ ಎದುರಾಕೊಂಡ್ರೆ ವಿರೋಧಿ ಆಗ್ತೀಯ, ಲಾಯರ್ ಎದುರಾಕೊಂಡ್ರೆ ಫೈನ್ ಕಟ್ತೀಯ. ಅದೇ ಈ ಪೊಲೀಸ್ನ ಎದುರಾಕೊಂಡ್ರೆ ಬೀದಿಲಿ ಅನಾಥ ಶವ ಆಗಿ ಬೀಳ್ತೀಯ. ಖರ್ಚಾಗದು ಒಂದೇ ಬುಲೆಟ್ಟು, ಹೆಸರು ಎನ್ಕೌಂಟರ್. ಲೋ, ಅವಳು ನನ್ನ ತಲೆ ಕೆಡಿಸ್ತಾ ಇದ್ದಾಳ್ಕೊಂಡ್ರು. ಮರ್ತು ಬಿಡ, ಹಾಳಾಗೋಗ್ಲಿ. ನನ್ನ ಲೈಫ್ ಸ್ಟೇಟಸ್ ಎಲ್ಲ ಹಾಳಾದ್ಮೇಲೆ ಮರ್ತು ಬಿಡೋದ? ಜೀವನದಲ್ಲಿ ಅವಳು ನನ್ನ ಮರಿಲೇಬಾರ್ದು. ಬದುಕಿರೋವರೆಗೂ ನನ್ನ ನೆನೆಸ್ಕೊಂಡು ಕೊರಗ್ತಾ ಇರಬೇಕು. ಹಾಗೆ ಮಾಡಿದ್ರೇನೆ ನನಗೆ ಸಮಾಧಾನ. ಹೋಗ್ಲಿ ಬಿಡ. ನೋ, ಐ ವಾಂಟ್ ಲೀವ್ ಹರ್. ರೀ ಹೋಗ್ ಕೇಳ್ರಿ. ಲೈ, ಅವಳು ಮದುವೆ ಆಗ್ಬಿಟ್ರೆ ನಮ್ ಜೀವನ ಹೇಗೆ ನಡೆಯೋದು? ನೋಡಿ, ನಮ್ ರಿಲೇಷನ್ ಒಬ್ಬ ಹುಡ್ಗ ಇದ್ದಾನೆ. ಇವನ್ ಜೊತೆ ಮದ್ವೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಆಯ್ತು. ತಗೊಳ್ಳಿ, ಹೋಗ್ ಕೇಳಿ. ಏನಮ್ಮ ಪ್ಯಾಕಿಂಗು? ಒಂದ್ ವಾರ ಡೆಲ್ಲಿ ಪ್ರೋಗ್ರಾಮ್, ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ. ಸರಿ ಸರಿ. ಈ ಹುಡುಗ ಹೇಗಿದ್ದಾನೆ? ಮತ್ತೆ ಮದ್ವೆ ವಿಷಯನಾ? ಹುಡುಗ ಹೇಗಿದ್ದಾನೆ ಅನ್ನೋದಕ್ಕಿಂತ ಅವ್ನು ನನ್ನ ಕೆಲ್ಸನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಅನ್ನೋದೇ ನನ್ಗೆ ಇಂಪಾರ್ಟೆಂಟ್. ಅದ್ ನಮಗೂ ಗೊತ್ತು ಕಣೆ. ಸರಿ, ಡೆಲ್ಲಿಯಿಂದ ಬಂದ್ಮೇಲೆ ಇಂಟರ್ವ್ಯೂ ಅರೇಂಜ್ ಮಾಡಿ. ತಗೊಳ್ಳಿ, ಯೂಸ್ ಆಗುತ್ತೆ. ಅಪ್ಪ, ನಾನು ಹೋಗಿ ಬರ್ತೀನಿ. ಏನಿದ್ ನೀವು ತಿರ್ಗಾ ಡ್ಯೂಟಿ ಅಂತ ನಿಂತೇ ಇದ್ರಲ್ಲ? ಮಗಳು ವಿಶ್ ಮಾಡಿ ಕಳಿಸ್ರಿ ಆರ್ಟ್ಫುಲ್ಲಿ, ಅವಳಿಗೂ ಸ್ಫೂರ್ತಿ ಬರ್ಲಿ. ಅಲ್ಲೋಡಿ ತಿರ್ಗಾ. ನಾಳೆ ದಿವಸ ನಿಮ್ಮ ಮಗಳು ಮಿಸ್ ಇಂಡಿಯಾ ಆಗ್ತಾಳೆ. ದೊಡ್ಡ ಸೆಲೆಬ್ರಿಟಿ ಆದ್ಮೇಲೆ ಅವಳಿಗೆ ಎಸ್ಕಾರ್ಟ್ ಕೊಡೋದಕ್ಕೆ ನಾವೇ ಹೋಗ್ಬೇಕಲ್ವಾ? ಏನ್ ಸುರೇಂದ್ರನಾಥ್ ಅವ್ರೆ ನೀವು? ವಿಶ್ ಮಾಡಿ ಮಗುಗೆ. ವಿಶ್ ಮಾಡಿ ಕೊಡಿ. ಇಲ್ಲ ಅದನ್ನ ದಯವಿಟ್ಟು ಕೊಡಿ. ತಗೊಳ್ಳೋ ಚಿನ್ನ. ಹೋಲ್ಡ್ ದ ರೈಫಲ್ ಮ್ಯಾನ್. ಎಸ್, ಬನ್ನಿ. ಮಗಳೇ, ಕನಸು ಕಾಣೋದು ಸುಲಭ, ಆದ್ರೆ ಅದನ್ನ ನನಸು ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಆ ಕಷ್ಟನ ಸಾಹೇಬ್ರ ತಗೊಂಡಿದ್ದಾರೆ ನೋಡು. ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಇವರಿಟ್ಟಿರೋ ನಂಬಿಕೆ ಗೌರವನ ಕಳ್ಕೋಬೇಡ. ಯಾರು ದಿಕ್ಕಿಲ್ದೇ ಇರೋರಿಗೆ ದೇವರಿದ್ದಾರೆ. ನಮ್ಮಂತ ಇವರೇ ದೇವರು. ಹಾ ಮಹೇಶ್, ವಿ ಆರ್ ಆನ್ ದ ವೇ. ನೀವು ಏರ್ಪೋರ್ಟ್ಗೆ ಡೈರೆಕ್ಟ್ ಆಗಿ ಬಂದ್ಬಿಡಿ. ಹಾ. Hey! Rascal! You stupid! Stop it, I say! You stop it! Yay! No! No! Please!
ಇನ್ನಿವತ್ತು ಸುಮ್ಮನೆ ಬಿಡಲ್ಲ ಕಣೆ, ಸುಮ್ಮನೆ ಬಿಡಲ್ಲ. ನೋಡಿ ಏನ್ ಮಾಡ್ತೀನಿ. ಆಸಿಡ್ ಏನಾಯ್ತು? ಗೋವರ್ಧನ್ ಬಂದಿದ್ದ. ಅವ್ನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಶಿಲ್ಪ ಕಾಂಟೆಸ್ಟ್ ಮಾಡಕ್ಕಾಗಲ್ಲ. ಯಾಕೆ? ಅವಳ ಮುಖದ ಮೇಲೆ ಆಸಿಡ್ ಹಾಕ್ಬಿಟ್ಟ. ಏನಂದ್ರಮ್ಮ ಡಾಕ್ಟ್ರು? ಪ್ರಾಣಕ್ಕೇನು ಅಪಾಯ ಇಲ್ವಂತೆ ಸರ್, ಆದ್ರೆ ಸರ್ಜರಿ ಮಾಡ್ಬೇಕಂತೆ. ಏನ್ರಿ ಸರ್? ಕೂತ್ಕೊಳ್ಳಿ. ನೀವೇ ಕೂತೋದ್ರೆ ಅವ್ರಿಗೆಲ್ಲ ಧೈರ್ಯ ಹೇಳೋದು ಯಾರು? ಏನ್ ಮಾಡ್ಲಿ ಸರ್, ಏನ್ ಮಾಡ್ಲಿ? ಒಬ್ಬಳೆ ಮಗಳು ಸರ್, ಜೀವನದಲ್ಲಿ ಏನೋ ಮಾಡ್ಬೇಕು ಅಂತ ಹೋದ್ಲು. ನೀವು ಅವಳಿಗೆ ಸಪೋರ್ಟ್ ಮಾಡಿದ್ರಿ, ಆದ್ರೆ ಇವತ್ತು ಅವಳು ಸರ್, ನಾವು ಅವಳನ್ನ ಹೆತ್ತ ಅಪ್ಪ ಅಮ್ಮ ಆದ್ವಿ, ಆದ್ರೆ ಅವಳು ಏನು ಇಲ್ಲದೆ ಎಷ್ಟು ಜನಕ್ಕಾಗಿ ದುಡಿತಾ ಇದ್ದಾಳೆ ಸರ್. ಅಲ್ಲಿ ನೋಡಿ ಸರ್, ಸರ್ ಎಲ್ರು ಬೀದಿಲಿ ಕಾಸು ಕೊಡಿ, ಅನ್ನ ಕೊಡಿ, ಬಟ್ಟೆ ಕೊಡಿ ಅಂತ ಭಿಕ್ಷೆ ಬೇಡ್ತಾರೆ ಸರ್. ಆದ್ರೆ ನನ್ನ ಮಗಳು ಎಲ್ಲರಿಗಿಂತ ಹೆಚ್ಚು ಸರ್ ಕಣ್ಣು ದಾನ ಮಾಡಿ ಅಂತ ಬೇಡ್ಕೊತಾಳೆ ಸರ್. ಕಣ್ಣು ದಾನ ಮಾಡಿ ಸರ್. ನಾನು ಅವಳಿಗೆ ಸಪೋರ್ಟ್ ಮಾಡಲಿಲ್ಲ ಸರ್, ನಾನು ಕೆಟ್ಟವನಿರ್ಬೋದು ಸರ್, ಆದ್ರೆ ಅವಳು ಒಳ್ಳೆಯವಳಲ್ವಾ ಸರ್? ಅವಳಿಗೆ ಯಾಕೆ ಸರ್ ಹೀಗೆ ಮಾಡ್ಬಿಟ್ರು? ಸಮಾಧಾನ ಮಾಡ್ಕೊಳ್ಳಿ. ಅಂಕಲ್, ಅಕ್ಕ ಹೇಗಿದ್ದಾರೆ? ಅವ್ರಿಗೇನು ಆಗಲ್ಲ ತಾನೆ? ಅವ್ರು ಮಿಸ್ ಇಂಡಿಯಾ ಆಗ್ತಾರಲ್ಲ? ಸಕ್ಲೇಚ, ಎಲ್ಲಿ ನಿನ್ ಮಗ? ಶಿಲ್ಪ ಅನ್ನೋ ಹುಡುಗಿ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇಂಪಾಸಿಬಲ್. ನನ್ನ ಮಗ ಊರಲ್ಲೇ ಇಲ್ಲ. ಬೆಳಕಲ್ಲಿ ಮನೆ ಬಿಡೋದು, ಕತ್ಲಾದ್ಮೇಲೆ ಬಂದು ಮನೆಗೆ ಸೇರ್ಕೊಳ್ಳೋದು, ಅದು ಕ್ರಿಮಿನಲ್ಸ್ಗೆ ಕಾಮನ್ ಕಾಯಿಲೆ. ಈ ಮಾಯಾ ಆಗೋ ಮಾಯಾ ಬಜಾರ್ ಆಟನ ನಿಮ್ಮ ಲಾಯರ್ ಏನಾದ್ರೂ ನಿಜ ಅಂತ ಪ್ರೂವ್ ಮಾಡಕ್ ನಿಂತ್ರೆ ಅದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ದಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಮಾತನ್ನ ಹೇಳ್ತೀನಿ, ಕೇಳಿಸ್ಕೊ. ಕುಲ ಕೆಡೋದು ಮಕ್ಕಳಿಂದ ಅಂತಾರೆ ಅಂತ ಕುಲ್ಗೆಟ್ಟ ಕೆಲಸ ಮಾಡಿರೋ ನಿನ್ನ ಮಗ ತಪ್ಪಿಸ್ಕೊಳ್ಳಕ್ಕೋ ಬಚ್ಚಿಟ್ಕೊಳ್ಳಕ್ಕೋ ಪ್ರಯತ್ನ ಪಟ್ರೆ ಹುಡುಕಾಡಿ ಬೀದಿಲಿ ನಾಯಿ ಹೊಡೆದಂಗೆ ನಾನು ಹೊಡಿತೀನಿ. ಸಿಕ್ಕಾಕೊಂಡ್ರೆ ಅವನ್ಗೆ ಕಾನೂನು ಹೊಡೆಯುತ್ತೆ. ಒಟ್ಟಲ್ಲಿ ಅವ್ನು ತಿಥಿ ಆಗೋದಂತೂ ಗ್ಯಾರಂಟಿ. ಇದುವರೆಗೂ ಸುಮ್ಮನಿದ್ದೆ, ಈಗ ಹೇಳ್ತೀನಿ ಕೇಳು. ನನ್ನ ಮಗನ್ ಕಾಪಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದು ನಿಜವಾದ ಗಂಡಸ್ತನದ ಚಾಲೆಂಜ್ ಅಂದ್ರೆ ನೀನು ನಿನ್ ಗ್ರೂಪ್ ಆಫ್ ಕಂಪನೀಸ್ನೆಲ್ಲ ಕರಿ, ನಾನು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನೆಲ್ಲ ಸೇರಿಸ್ತೀನಿ. ಒಂದಂತೂ ಸತ್ಯ, ಈ ಹೋರಾಟದಲ್ಲಿ ನೀನು ಗಂಡಸು ಅನ್ನೋ ಭ್ರಮೆನ ಮರೆಸ್ತೇ ಹೋದ್ರೆ ನನ್ನ ಹೆಸರು ಶಂಕರ್ ಪ್ರಸಾದೇ ಅಲ್ಲ. ಯಾಕೆಂದ್ರೆ ಕ್ರಿಮಿನಲ್ನ ಕಾಯಕ್ಕೆ ಹೊರಟಿರೋನು ಅಪ್ಪ ಅನ್ಸ್ಕೊಂಡಿರೋನು, ಅವನ್ನ ಕೊಲ್ಲಕ್ಕೆ ಹೊರಟಿರೋನು ಅಪ್ಪನ್ಗುಟ್ಟಿರೋನು. ಅನಿಲ್ ಸರ್, ಹಾಸ್ಪಿಟ್ಲಿಗೆ ಹೋಗಿ ಶಿಲ್ಪ ಹತ್ರ ಪಕ್ಕ ಸ್ಟೇಟ್ಮೆಂಟ್ ತಗೊಂಡು FIR ಬರೀರಿ. ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಗೊತ್ತಾಯ್ತಾ? ಒಬ್ನೊಬ್ಬನು ಚರ್ಮ ಸುಲ್ದು ಬೀದಿಲ್ ಬಿಸಾಕ್ಬಿಡ್ತೀನಿ. ನಾಯ್ಡು, ಸಕ್ಲೇಚಿನ್ ಮಗ, ಅವನ್ ಫ್ರೆಂಡ್ಸು ಯಾವ ರೂಮಲ್ಲಿ ಇದ್ರು, ಎಷ್ಟೊತ್ನಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಆ ಬೇವರ್ಸಿಗಳು ಪಕ್ಕಾ ಇನ್ಫಾರ್ಮೇಶನ್ ನನಗೆ ಬೇಕು. ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಹೆಂಗ್ ಮಾಡ್ತೀರಾ ಸರ್? ವೆರಿ ಸಿಂಪಲ್ ಸರ್. ಅವ್ನ ಫ್ರೆಂಡ್ ತಂದೆಗೆ ನಿನ್ ಮಗ ಇನ್ನೋಸೆಂಟು ಬಂದು ಅಪ್ರೂವರ್ ಆಗ ಕೇಳು, ಇಲ್ಲಾಂದ್ರೆ ಅನ್ಯವಾಗಿ ಸತ್ತೋಗ್ತಾನೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಸರ್. ಅಪ್ಪ ಮಗ ಇರೋ ಕಡೆ ಫೋನ್ ಮಾಡ್ತಾನೆ, ಆ ಫೋನ್ ಕಾಲ್ ಟ್ರ್ಯಾಪ್ ಮಾಡಿದ್ರೆ ಸಾಕು ಸರ್. ನಾವು ಚಿನ್ನ ಅಶ್ವಿನಿಗೆ ಫೋನ್ ಮಾಡಿ ಬರಕ್ಕೆ ಮಾಡ್ತೀನಿ ಸರ್. 24387777 ಸ್ಪಾಟ್ ಟ್ಯಾಕ್ಸಿ. ಐ ಹ್ಯಾವ್ ಗಿವನ್ ಹಿಮ್ ದ ನಂಬರ್. ಅಶ್ವಿನಿ ಅವರೇ, ಈ ಕೇಸ್ನಲ್ಲಿ ಶಿಲ್ಪ ಅಷ್ಟೇ ನೀವು ತುಂಬಾ ಇಂಪಾರ್ಟೆಂಟ್. ಈ ಕೇಸ್ನ ಫೈಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ವೆದರ್ ಯು ವಾಂಟ್ ಟು ಫೈಟ್ ಆರ್ ಕ್ವಿಟ್. ಕನ್ಸು ಕಾಣೋದು ಕಷ್ಟ. ಆ ಕನಸು ನನ್ ಸಾಧ್ಯ ಹೋದಾಗ ಆಗೋ ಅನುಭವ ಇನ್ನೂ ಕಷ್ಟ.
ನಾವು ರೇಪ್ ಅಟೆಂಪ್ಟ್ ಆದಾಗ್ಲೇ ಬೋಲ್ಡ್ ಸ್ಟೆಪ್ ತಗೋಬೇಕಿತ್ತು. ಎಲ್ಲಿಗೆ ಹೋಗಿದ್ದೆ? ಸಕ್ಲೇಚನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ಗೆ ಹೋಗಿದ್ದೆ. ಅದರಿಂದ ಏನ್ ಪ್ರಯೋಜನ? ಹಾಗಂತ ಕ್ರಿಮಿನಲ್ಸ್ನ ಸುಮ್ಮನೆ ಬಿಡೋದ್ ಸರಿನಾ? ಏಯ್ ನಿಂತ್ಕೊಳೆ, ಸಂಬಂಧನೇ ಇಲ್ದಿರೋರ್ ಮಾತ್ ಕೇಳಕ್ಕಾಗತ್ತೆ? ನಮ್ ಮಾತಿಗೆ ಬೆಲೆನೇ ಇಲ್ವಾ? ಮದ್ವೆ ತಾನೇ ಆಗ್ತೀನಿ ಅನ್ನಲ್ಲ. ಹಾಗೆ ಆ ಕೇಸ್ ಹವಾಸನು ಬೇಡ, ಬಿಟ್ಬಿಡು. ಆ ನೋವು ಎಂಥದ್ದು ಅಂತ ನಿಮಗ್ ಗೊತ್ತಾ? ಹೆಣ್ಣಾಗ್ ಹುಟ್ಟೋದೆ ದರಿದ್ರ ಅಂತಾರೆ, ಜೊತೆಗೆ ಇಂಥದ್ದಾದ್ರೆ ಜೀವನ ಹೇಗೆ? ಲೇ, ಎಲ್ಲ ಅವ್ರವ್ರ ಹಣೆ ಬರ ಕಣೆ. ಇಂಥ ಕೇಸ್ಗಳಿಗೆ ಓಡಾಡ್ದವ್ರು ಎಷ್ಟೋ ಜನ. ಅವ್ರಗಳಿಗೆಲ್ಲ ಸಿಕ್ಕಿರೋದು 1-2 ಲಕ್ಷ ಪರಿಹಾರ ಅಷ್ಟೇ. ಆದ್ರೆ ಅದನ್ನ ಸಕ್ಲೇಶನ್ ಕೇಳಿದ್ರೆ ಕೊಡ್ತಾರೆ. ಪರಿಹಾರ ಕ್ರೈಮ್ ನ ತಡಿಯಲ್ಲ, ಶಿಕ್ಷೆ ಕೊಡ್ಸಿದ್ರೇನೆ. ಹಾಗಾದ್ರೆ ಸಾಯ್ತೀಯಾ? ಎಸ್, ಇಂಥ ಕೇಸ್ನಲ್ಲಿ ಹುಡುಗಿರ್ ಬದುಕಿದ್ದು ಸಾಯ್ತಿದ್ದಾರೆ. ಓ, ಹಾಗಾದ್ರೆ ನಿನ್ ನಿರ್ಧಾರ ನೀನ್ ಬದಲಾಯಿಸಲ್ಲ? ಇಲ್ಲ, ನೆವರ್. ಹಾಗಾದ್ರೆ ನಿನ್ಗೋಸ್ಕರ ನಾವು ರಿಸಿಕ್ ತಗೊಳಕ್ಕೆ ರೆಡಿ ಇಲ್ಲ. ನಿನ್ ಇಷ್ಟ ಬಂದ್ ಕಡೆ ಇರ್ಬಹುದು, ಯಾಕೆಂದ್ರೆ ಇದು ನನ್ ಮನೆ. ಇದಕ್ಕೆ ಹೇಳಿದ್ದು. ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ. ಏನ್ ಮಾಡ್ತೀರಾ? ಪಕ್ಕ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಸಾವು ಮರ್ಯಾದೆ ಎರಡಕ್ಕೂ ಹೆದರ್ಕೊಂಡು ಸಾಯ್ತಾರೆ. If you don't mind, you can come with me. ಓಕೆನಾ? ಇಟ್ಸ್ ನೈಸ್. ಹಲೋ, ನಾನು ಕೇಳಿದ ಮನೆ ಅಲ್ಲ, ನನ್ನ ಜೊತೆ ಇರೋದಕ್ಕೆ. ಯಾಕೆಂದ್ರೆ ಮೀಡಿಯಾದವರು ಕಾಯ್ತಾನೆ ಇರ್ತಾರೆ, ಒಳ್ಳೆ ಪ್ರೋಗ್ರಾಮ್ ಮಾಡಿ ಸೂಪರ್ ಆಗಿರೋ ಟೈಟ್ಲ್ ಕೊಟ್ಬಿಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಅದೇ MNC ಕಂಪನಿಯವರು ಲಿವಿಂಗ್ ಟುಗೆದರ್ ಅಂತ ಒಟ್ಟಿಗೆ ಇದ್ರೆ ವಾಟ್ಸ್ ರಾಂಗ್ ಇನ್ ಇಟ್, ಸೋ ಅಂಡ್ ಸೋ ಅಂತೆಲ್ಲ ಮಾತಾಡಿರ್ತಾರೆ. ಹುಷಾರು. ಸದ್ಯಕ್ಕೆ ಅದೇ ಕಾಸ್ಟ್ಯೂಮ್ ನಮ್ಮ ಹತ್ರ ಇರೋದು, ನೀವು ತಗಲಾಕೊಳ್ಳೋಂಥದ್ದು. ಸದ್ಯ ಬರೀ ಶರ್ಟ್ ಎಲ್ಲಿ ಕೊಡ್ತಿರೋ ಅನ್ಕೊಂಡಿದೆ. ತೆಲುಗು ಸಿನಿಮಾ ತುಂಬಾ ನೋಡ್ತೀರಾ ಅಂತ ಕಾಣುತ್ತೆ. ಅದ್ರೊಳಗೆ ಹಂಗೆ ಹೀರೋಯಿನ್ಗಳು ಚಾನ್ಸ್ ಸಿಕ್ಕರೆ ಒಂದು ಶರ್ಟ್ ಹಾಕೊಂಡೆ ಕಾಲ ಕಳೆದು ಬಿಡ್ತಾರೆ. ಡ್ರಿಂಕ್ಸ್ ಮಾಡ್ತೀರಾ? ಎಸ್, ಅವಾಗ ವರಿ ಮಾಡ್ಕೋಬೇಡಿ. ನಾನು ಎಷ್ಟೇ ಕುಡಿದ್ರು ನಿಮ್ಮ ಶೀಲಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಗಿದೆಲ್ಲ ಅಭ್ಯಾಸ ಇಲ್ವಾ? ನಿಮ್ಮ ಪ್ರೊಫೆಷನಲ್ ಇದೆಲ್ಲ ಕಾಮನ್ ಅಲ್ಲ. ಎಸ್, ಬಟ್ ಅಭ್ಯಾಸ ಇಲ್ಲ. ಒಂದ್ಸಲ ಬಲವಂತಕ್ಕೆ ವೈನ್ ಕುಡ್ದಿದೆ. ಅಯ್ಯೋ ಪಾಪ. ಊಟಕ್ಕೆ ಫೋನ್ ಮಾಡ್ತೀನಿ, ಪಾರ್ಸಲ್ ಬರುತ್ತೆ. ಬೇಡ, ನಾನೇ ಮಾಡ್ತೀನಿ. ಶಂಕರ್, ನಿಮ್ಗೆ ಯಾರಾದ್ರೂ ಬ್ರೋಕರ್ ಗೊತ್ತಿದ್ರೆ ಬಾಡಿಗೆಗೆ ನಂಗೊಂದು ಮನೆ ಬೇಕಾಗಿತ್ತು. ಡೌಟ್ ಪಕ್ಷರಿ ನೀವು. ಆಯ್ತು, ಬೆಳಿಗ್ಗೆ ನೋಡೋಣ ಬಿಡಿ. ಯಾಕೆ ನಗ್ತಿದ್ದೀರಾ? ನನಗೆ ನಿಮ್ಮ ಮೇಲೆ ಡೌಟ್ ಇಲ್ಲ, ಸುಮ್ಮನೆ ನನ್ನ ಖರ್ಚು. ಎಂತ ಗಂಡು ಬೀರಿ ಆದ್ರೂ ಮಲಗೋ ಟೈಮಲ್ಲಿ ತಾನು ಹೆಣ್ಣು ಅನ್ನೋ ಭಯ ಬಂದ್ಬಿಡುತ್ತಲ್ಲ, ಅದೇ ನಮಗೂ ನಮ್ಮ ಹೆಣ್ಮಕ್ಳಲ್ಲಿ ಇಷ್ಟ ಆಗೋ ಕ್ಯಾರೆಕ್ಟ್ರು. ಫ್ಯಾನ್ ಜೋರಾಗಿ ಹಾಕ್ಬಿಟ್ಟು ಈ ರಗ್ಗು ಹೊತ್ಕೊಂಡು ಬೆಚ್ಚಿಗೆ ಮುದ್ರಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ನೋಡೋಣ ಬ್ರೋಕರ್ ಕತೆ.